ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ಹೊಸದಾಗಿ ಕೆ ಅವರದಿಂದ ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ಇವಾಗ ಎಷ್ಟೋ ಜನ ಮಕ್ಕಳು ಮಾರ್ಕ್ಸ್ ಎಂಟ್ರಿ ಮಾಡೋದನ್ನು ಮರ್ತು ಹೋಗಿದ್ದಾರೆ. ಇವಾಗ ಕರ್ನಾಟಕ ಬೋರ್ಡಿಂದ ಬಂದಿರೋ ಸ್ಟೂಡೆಂಟ್ಸ್ ನಿಮ್ಮ ಮಾರ್ಕ್ಸನ್ನು ಕೆ ಅವರು ಆಲ್ರೆಡಿ ಅಪ್ಲೋಡ್ ಮಾಡ್ತಾರೆ. ಓಕೆನಾ? ನಿಮ್ಗೆ ಯಾವುದೇ ಟೆನ್ಷನ್ ಇಲ್ಲ. ಓಕೆನಾ? ಚಿಲ್. ಬಟ್ ವೆರ್ ಇಟ್ ಕಮ್ಸ್ ಟು CBSE ಸ್ಟೂಡೆಂಟ್ಸ್, ICGSE ಸ್ಟೂಡೆಂಟ್ಸ್ and CGSE, all these kind of boards of students who are apart from Karnataka board. Karnataka board alde iro students, especially CBSE, ICGSE students ನಾನು ಏನು ಹೇಳಿದೆ ನೋಡಿ, ನೀವೇನಾದರೂ ಮಾರ್ಕ್ಸ್ ಎಂಟ್ರಿ ಮಾಡೋದನ್ನು ಮರ್ತೋದ್ರೆ ನಿಮಗೆ KCET ರ್ಯಾಂಕಿಂಗ್ ಬರಲ್ಲ. ಈ ಪಾಯಿಂಟನ್ನು ಮಾರ್ಕ್ ದಿಸ್ ಪಾಯಿಂಟ್, ಯು ಆರ್ ನಾಟ್ ಗೆಟ್ಟಿಂಗ್ ಯುವರ್ CET ರ್ಯಾಂಕಿಂಗ್. ದಿಸ್ ಈಸ್ ಬೀನ್ happening from many years that students are forgetting and not uploading their KEA ಗೆ ಅಪ್ಲೋಡ್ ಮಾಡ್ತಿಲ್ಲ ನಿಮ್ಮ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಅನ್ನ. ಈ ಥರ ನೀವು ಅಪ್ಲೋಡ್ ಮಾಡದೆ ಹೋದರೆ ಲಾಸ್ ಆಗೋದು ನಿಮಗೆ, ನಿಮ್ಮ CET ರ್ಯಾಂಕಿಂಗೇ ಬರಲ್ಲ. ಲಾಸ್ಟ್ ಇಯರ್ 5,000 ಸ್ಟೂಡೆಂಟ್ಸ್, ಅರೌಂಡ್ 5,000 ಸ್ಟೂಡೆಂಟ್ಸ್ಗೆ ದೇರ್ ರ್ಯಾಂಕಿಂಗ್ ವಾಸ್ ನಾಟ್ ಇಶ್ಯೂಡ್ ಎಟ್ ಆಲ್. ಏನು ಮಿಸ್ಟೇಕ್ ಮಾಡಿದ್ರು ಆ 5,000 ಸ್ಟೂಡೆಂಟ್ಸ್ ಅಂದರೆ ತಮ್ಮ ಒಂದು ಬೋರ್ಡ್ ಇದ್ದು ಮಾರ್ಕ್ಸನ್ನು ಎಂಟರ್ ಮಾಡಲೇ ಇಲ್ಲ. ಹಾಗಾಗಿ ಇದಕ್ಕೆ ಸೊಲ್ಯೂಷನ್ಸ್ ಬೇಕಲ್ವಾ? ಸೊ ಇನ್ನೇನು ಟೆನ್ಷನ್ ಮಾಡೋಕ್ಕೆ ಹೋಗ್ಬೇಡಿ. ನಾವೇನು ಅಪ್ಲೋಡ್ ಮಾಡಿಲ್ಲಕ್ಕ, ಏನು ಮಾಡೋದು, ನಾನು CBSE, ನಾನು ICGSE ಸ್ಟೂಡೆಂಟ್, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಟೈಮ್ ವೇಸ್ಟ್ ಮಾಡಬೇಡಿ. ಇವಾಗ ಕೆ ಅವರು ನಿಮಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸಿ. ನಾನು ಹೇಳೋ ಪಾಯಿಂಟನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದಟ್ KE ಹ್ಯಾಸ್ ಗಿವನ್ ಯು ಸೆಕೆಂಡ್ ಚಾನ್ಸ್. ಪ್ಲೀಸ್ ಡೂ ಅಪ್ಲೋಡ್ ಇಟ್ ರೈಟ್ ನಾವ್. ಸೊ ಇವಾಗ ಸಂಜೆ ಇವತ್ತರಿಂದ 23 ತಾರೀಕು, ಇವತ್ತರಿಂದ 25ನೇ ತಾರೀಕು ಸಂಜೆ 5 ಗಂಟೆ ತನಕ ನಿಮಗೆ ಆಪ್ಷನ್ಸ್ ಇದೆ. ಯು ಹ್ಯಾವ್ ಅಪಾರ್ಚುನಿಟೀಸ್ ಟು ಅಪ್ಲೋಡ್ ಯುವರ್ ಮಾರ್ಕ್ಸ್. ಸೊ ಕರ್ನಾಟಕ ಸ್ಟೂಡೆಂಟ್ಸ್, ನೋ ಟೆನ್ಷನ್, ನಿಮ್ಮ ಮಾರ್ಕ್ಸ್ ಆಲ್ರೆಡಿ ಅಪ್ಲೋಡ್ ಆಗುತ್ತೆ. ಬಟ್ ಸ್ಟೂಡೆಂಟ್ಸ್ ಹು ಆರ್ ಕಮಿಂಗ್ ಅಪಾರ್ಟ್, ಅದರ್ ದೆನ್ ಕರ್ನಾಟಕ ಬೋರ್ಡ್, ಯು ಹ್ಯಾವ್ ಟು ಬಿ ಗೆಟ್ ರೆಡಿ ಟು ಅಪ್ಲೋಡ್ ಯುವರ್ ಮಾರ್ಕ್ಸ್. ನಿಮ್ಮ ಮಾರ್ಕ್ಸ್ ಇವಾಗಲೇ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿ. ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ, ಏನೂ ಟೆನ್ಷನ್ ಇಲ್ಲ. ನಿಮ್ಗೆ ಸೆಕೆಂಡ್ ಚಾನ್ಸ್ ಏನೋ ಸಿಕ್ಕಿದೆ ನೋಡಿ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವರು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ CET ರಿಸಲ್ಟ್ಸ್ ವೆಯ್ಟ್ ಮಾಡ್ತಿರ್ಬಹುದು ತುಂಬ ಜನ ವಿದ್ಯಾರ್ಥಿಗಳು. ಸೊ ಖಂಡಿತವಾಗ್ಲೂ ಬರುತ್ತೆ, ಡೋಂಟ್ ವರಿ. ಸೊ ಮಂತ್ ಎಂಡ್ ಒಳಗಡೆ ಅಂತೂ ಗ್ಯಾರಂಟಿ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ. ಆಪ್ಷನ್ ಎಂಟ್ರಿಗೆ ಗೆಟ್ ರೆಡಿ. ಸೊ ಸ್ಪೆಷಲ್ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಆಲ್ ದ ವೆರಿ ವೆರಿ ಬೆಸ್ಟ್ ಫಾರ್ ಯೋರ್ CET ರಿಸಲ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.